ಇನ್ನು ಇಲ್ಲಿ ಬೆಂಗಳೂರಿನಲ್ಲಿ ಆದಂತಹ ಒಂದು ಒತ್ತುವರಿ ಕಾರ್ಯಾಚರಣೆ ಏನಿತ್ತಲ್ಲ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗ ಹೇಳ್ತಾ ಇವೆ. ಒಂದ್ ಕಡೆ ಕೇರಳದ ಸಿಎಂ ಕೂಡ ಟ್ವೀಟ್ ಮಾಡಿದ್ರು. ಈಗ ಇದೇ ಬೆನ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡೇ ಕಳವಳವನ್ನು ವ್ಯಕ್ತಪಡಿಸಿದೆ ಈ ವಿಚಾರವಾಗಿ. ಮನೆಗಳ ತೆರವಿನ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದೆ ಈಗ ಹೈಕಮಾಂಡ್. ಸಿಎಂ ಮತ್ತು ಡಿಸಿಎಂ ಜೊತೆಗೆ ಕೆಸಿ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಪುನರ್ವಸತಿಯ ಭರವಸೆಯನ್ನ ಕೊಟ್ಟಿದ್ದಾರೆ. ಸಂತ್ರಸ್ತರಿಗೆ ಪರಿಹಾರ ಮತ್ತೆ ಪುನರ್ವಸತಿಯ ಭರವಸೆಯನ್ನು ಕೂಡ ಕೊಡೋ ಬಗ್ಗೆ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೇರಳ ರಾಜಕೀಯ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಈಗ ಸಂಪೂರ್ಣ ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗ ಪಡ್ಕೊಂಡಿದೆ. ಯಾಕಂದ್ರೆ ಕೇರಳ ಸಿಎಂ ಟ್ವೀಟ್ ಮಾಡಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಆಗಿರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಸರಿಯಲ್ಲ, ಅದರಲ್ಲೂ ಕಾಂಗ್ರೆಸ್ ಆಡಳಿತದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ ಅನ್ನುವಂಥದ್ದನ್ನ ಕೇರಳ ಸಿಎಂ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಈಗ INDA ಮೈತ್ರಿಕೂಟದಲ್ಲಿ ಪಿಣರಾಯಿ ವಿಜಯನ್ ಅವರು ಕೂಡ ಇದ್ದಾರೆ, CPIM ಅವರು ಕೂಡ ಪಾಲುದಾರರು ಅಥವಾ ಅವರ ಒಂದು ದೋಸ್ತಿ ಇದೆ. ಸೊ ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ದೋಸ್ತಿಯನ್ನ ಮಾಡ್ಕೊಂಡಿರುವಂಥವ್ರು ಇಲ್ಲಿ ಯಾಕೆ ಬೆಂಗಳೂರಿನಲ್ಲಿ ಬಂದು ಕಾಂಗ್ರೆಸ್ ವಿರುದ್ಧನೇ ಇವರು ಟ್ವೀಟ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಎದ್ದಿತ್ತು. ಈಗ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರು ಪರಿಹಾರದ ಭರವಸೆ ನೀಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ತೆರವು ಬಗ್ಗೆ ಸಿಎಂ ಮತ್ತು DCM ಜೊತೆ ಚರ್ಚೆ ಮಾಡಿದ್ದೀನಿ ಅನ್ನುವಂಥದ್ದನ್ನ ತಿಳಿಸಿದ್ರು. ಸಿದ್ದರಾಮಯ್ಯ ಅವರು ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ, ಸಂತ್ರಸ್ತರ ಜೊತೆ ಸಿಎಂ ಮಾತಾಡುವುದಾಗಿ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು KC ವೇಣುಗೋಪಾಲ್ ಅವರು. AICC ಈ ಘಟನೆ ಕುರಿತು ಕಳವಳ ವ್ಯಕ್ತಪಡಿಸಿದೆ ಅನ್ನುವಂಥದ್ದನ್ನ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನು ತೆರವು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಜೊತೆ ಮಾತನಾಡಿದ್ದೇನೆ. ಇಂತಹ ಕ್ರಮಗಳನ್ನು ಎಚ್ಚರಿಕೆಯಿಂದ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿತ್ತು. AICC ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಇದು KC ವೇಣುಗೋಪಾಲ್ ಅವರ ಮಾತು. ತಮ್ಮ ಎಕ್ಸ್ ಖಾತೆಯಲ್ಲಿ ನೇರವಾಗಿ ಬರೆದಿದ್ದಾರೆ. ಅಂದರೆ ಈ ರೀತಿಯಾಗಿ ಮಾಡಿರುವಂಥದ್ದು ಸರಿಯಲ್ಲ, ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾವು ಕ್ರಮಗಳನ್ನು ಕೈಗೊಳ್ತೀವಿ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ, ಪುನರ್ವಸತಿಯನ್ನು ಕಲ್ಪಿಸ್ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನು KC ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಈಗ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್, ಅಫ್ಕೋರ್ಸ್ ಈ ಒಂದು ವಿಚಾರ ಏನಾಯ್ತಲ್ಲ ಲಾಸ್ಟ್ ವೀಕ್ ಈ ಥರ ಡೆಮಾಲಿಷ್ ಮಾಡೋದು, ಸಾಕಷ್ಟು ಜನ ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರ ಈ ರೀತಿಯಾಗಿ ಏಕಾಏಕಿ ಕ್ರಮ ಕೈಗೊಂಡಿರುವಂಥದ್ದು ಸರಿಯಲ್ಲ, ಹಾಗೇನಾದರೂ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡೋದಾದ್ರೆ ಇದೊಂದೇ ಕಡೆ ಯಾಕೆ ಮಾಡ್ತೀರಿ? ಉಳ್ಳವರು ಕೂಡ ಸಾಕಷ್ಟು ಜನ, ಶ್ರೀಮಂತರು ಎಲ್ಲರೂ ಕೂಡ ಹೆಚ್ಚೆಚ್ಚು ಭಾಗಗಳಲ್ಲಿ ಅಲ್ಲಿ ಒತ್ತುವರಿ ಆಗಿದೆ ಅಲ್ಲ, ಅದನ್ನು ಕೂಡ ಡೆಮಾಲಿಷ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಹುಡ್ತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡಿದ್ರು. ಈಗ ಅಟ್ಲೀಸ್ಟ್ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಕಣ್ಣು ಹಾಕಿದೆ. ಕಾಂಗ್ರೆಸ್ ಹೈಕಮಾಂಡ್ ಸ್ವತಃ ಇದ್ರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಏನಾಗಬಹುದು, ನಿಜಕ್ಕೂ ಕೂಡ ಇಲ್ಲಿರುವಂತಹ ಜನರಿಗೆ ಬೇರೆ ಕಡೆಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರಾ? ಸಿದ್ದರಾಮಯ್ಯ ಅವರು ಮಾತನ್ನ ಕೊಟ್ಟಿರೋ ಹಾಗೆ ಉಳಿಸ್ಕೊಳ್ತಾರೆ ಅಂತ ಅನ್ಸುತ್ತೆ. ಏನ್ ಬೆಳವಣಿಗೆಗಳಾಗ್ತಾ ಇವೆ ಈ ವಿಚಾರವಾಗಿ ಈಗ ಸುನಿಲ್? ರೆಹಮಾನ್, ಪ್ರಮುಖವಾಗಿ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರ ಈಗಾಗಲೇ ಕರ್ನಾಟಕ ಮತ್ತೆ ಕೇರಳದ ನಡುವಿನ ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣವಾಗಿದೆ. ಇದೇ ವಿಚಾರವಾಗಿ ಕೇರಳ ಸಿಎಂ ಟ್ವೀಟ್ ಮಾಡಿ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ಅದಾದ ನಂತರದಲ್ಲಿ ಸಾಕಷ್ಟು ರಾಜಕೀಯ ಹೇಳಿಕೆಗಳು ಕೂಡ ಬಂತು. ಖುದ್ದು DCM DK ಶಿವಕುಮಾರ್ ಅವರು ಇದೊಂದು ರಾಜಕೀಯ ಗಿಮಿಕ್ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಒಂದಷ್ಟು ಆಕ್ರೋಶಗಳ ಮಾತುಗಳು ಕೇಳಿ ಬಂದ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ. ಈ ಒಂದು ಅಕ್ರಮ ಮನೆಗಳ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿಯನ್ನು ಕೂಡ ಕೇಳಿದೆ. ಅದರ ಜೊತೆಗೆ ಪೂರಕವಾಗಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಕೂಡ ಒಂದು ವರದಿಯನ್ನು ಕೂಡ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ KC ವೇಣುಗೋಪಾಲ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಕೂಡ ಮಾಡಿ ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು CM ಮತ್ತೆ DCM ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದೀನಿ. ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಒಂದಷ್ಟು ಮನೆಗಳನ್ನು ನಿರ್ಮಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ, ಪುನರ್ವಸತಿ ಹಾಗೂ ನಿರ್ಮಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾನೆ. ಈ ಒಂದು ಘಟನೆಯ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಳವಳವನ್ನು ಕೂಡ ವ್ಯಕ್ತಪಡಿಸಿದೆ. ಈ ರೀತಿಯಾದಂಥ ಸೂಕ್ಷ್ಮ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಆ ರೀತಿಯಾಗಿ ನಡ್ಕೊಂಡಿಲ್ಲ ಅಂತ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ, ಪರ ವಿರೋಧ ಚರ್ಚೆಗಳು ಕೂಡ ಈಗಾಗಲೇ ಜೋರಾಗಿ ನಡೀತಿದೆ. ಈ ಎಲ್ಲ ಅಂಶಗಳನ್ನ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ವಿಚಾರವನ್ನ ನಮ್ಮ ಎಂಟ್ರಿ ಆಗಿರೋ ವಿಚಾರವನ್ನು ಗಮನಿಸ್ತಾ ಇದ್ರೆ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಇದಕ್ಕೊಂದು ಒಂದು ಕಾಯಕಲ್ಪ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂತ ಪರಿಸ್ಥಿತಿ ಒಂದು ವಿಚಾರ ಕೂಡ ಇದೆ. ಅದರ ಜೊತೆಗೆ ಅಲ್ಲಿಂದ ಮನೆಗಳಿಗೆ ಯಾರ್ಯಾರು ತೊಂದರೆ ಆಗಿದೆ, ಮನೆಗಳನ್ನು ಯಾರು ಕಳ್ಕೊಂಡಿದ್ರೆ ಅವರಿಗೆ ಪುನರ್ವಸತಿಯನ್ನ ನಿರ್ಮಿಸಿಕೊಡುವಂತ, ಕಲ್ಪಿಸುವಂತ ವ್ಯವಸ್ಥೆಗಳನ್ನ ಮುಖ್ಯಮಂತ್ರಿಗಳು ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿ ಈ ಒಂದು ಗೊಂದಲಗಳನ್ನು ತಿಳಿಗೊಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್.